ನೋಟಿಸು ಯಾರ ಚಿಕ್ಕರಂಗಯ್ಯ ಕೇತನಹಳ್ಳಿ ಗ್ರಾಮ ಪೊಲೀಸ್ ನೋಟಿಸು ಚಿಕ್ಕರಂಗಯ್ಯ ಬಿನ್ ಚಿಕ್ಕದೇವಯ್ಯ ಆದ ನಿಮಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ ನೀವು ಡಿಸಿ ಚಂದ್ರಶೇಖರ್ ಬಿನ್ ನೀಲಕಂಠಾಚಾರ್ ರವರಿಗೆ ಕೇತಗನಹಳ್ಳಿ ಗ್ರಾಮದ ಸರ್ವೆ ನಂಬರ್ 7/3 ಸುಮಾರು 25 ಗುಂಟೆ ಜಮೀನನ್ನು ಸೇಲ್ ಡೀಡ್ ನಂಬರ್ 1992-93/1784 ಹಾಗೂ ಡಿ ರಾಜಣ್ಣ ಬಿನ್ ಲೇಮ್ ದೊಳ್ಳೆಯ ರವರಿಗೆ ಕೇತನಹಳ್ಳಿ ಗ್ರಾಮದ ಸರ್ವೆ ನಂಬರ್ 8/6 ಸುಮಾರು 1 ಎಕರೆ ಜಮೀನು ಸೇಲ್ ಡೀಡ್ ನಂಬರ್ ಮಾರಾಟ ಮಾಡಿದ್ದು ಈ ಸಂಬಂಧ ತಮ್ಮ ವಿಚಾರಣೆಯ ಅವಶ್ಯಕತೆ ಇರುವುದರಿಂದ ಸದರಿ ಜಾಗಕ್ಕೆ ಸಂಬಂಧಪಟ್ಟ ಪೂರ್ಣ ದಾಖಲೆಗಳೊಂದಿಗೆ 8/4/22 ಬೆಳಗ್ಗೆ 11 ಗಂಟೆಗೆ ಅಪರ ಪೊಲೀಸ್ ಅಧೀಕ್ಷಕರು ಜಿಲ್ಲಾ ಪೊಲೀಸ್ ಕಚೇರಿ ರಾಮನಗರ ಅವರ ಮುಂದೆ ತಪ್ಪದೇ ಹಾಜರಾಗುವುದು. ಪೊಲೀಸ್ ಇಲಾಖಾ ಪೊಲೀಸ್ ಅಧಿಕಾರಿಗೂ ಸೇಲ್ ಡೀಡ್ ತಗೊಂಬನ್ನಿ ಅಂತ ಎಸ್ಪಿ ಇದು ಅಡಿಷನಲ್ ಎಸ್ಪಿ ಈ ರೀತಿ ನೋಟಿಸ್ ಕೊಡೋದು ಎಲ್ಲಾದ್ರೂ ದೇಶದ ಇತಿಹಾಸದಲ್ಲಿ ನಡೆದಿರೋದುಂಟಾ? ಪಾಪ ಮನೆ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಹೇಳ್ತಾ ಇದ್ರು, ಸತ್ಯವನ್ನೇ ಹೇಳುವೆ, ಸತ್ಯವನ್ನು ಹೇಳದೆ ಇನ್ನೇನು ಹೇಳಲ್ಲ, ನಾನು ಹೇಳುವುದೆಲ್ಲ ಸತ್ಯ ಭಾಷಣ ಮಾಡ್ತಿದ್ದು ನೋಡಿದೆ ಕೂತ್ಕೊಂಡು. ಇದು ಯಾವನಾದರೂ ಸ್ವಲ್ಪ ಪರಿಜ್ಞಾನ ಇರೋನು, ಇದು ಪ್ರಕರಣ ನಂದಲ್ಲ, ಇದು ನಮ್ಮ ಪಕ್ಕದ ಭೂಮಿಯವರು ಚಂದ್ರಶೇಖರ್ ಅಂತ ಡಾಕ್ಟ್ರು, ನಮ್ಮ ನೆಂಟನೂ ಅಲ್ಲ, ಯಾರೋ ಆಚಾರರು, ನಮ್ಮ ಸಮಾಜದನೂ ಅಲ್ಲ. 92ರಲ್ಲಿ ಭೂಮಿ ಖರೀದಿ ಮಾಡೋನೆ, 92ರಲ್ಲಿ, ಇವತ್ತು 2025 ಇಲ್ಲ. ಇವ್ರ ಮೇಲೆ ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟವರ? ಈಗ ಇವರಿಗೆ ಪೊಲೀಸ್ ಅಧಿಕಾರಿ ನಿನ್ ಡಾಕ್ಯುಮೆಂಟ್ ತಗೊಂಬ ಅಂತ ಕರೀತಾನೆ ಅಂತ ನೋಟಿಸ್ ಕೊಟ್ಟು ಇದೇನು ಆಡಳಿತ ಅಂತ ಕರಿತೀರಾ? ಕುಮಾರಸ್ವಾಮಿ ಮನೆ ಹಾಳು ಮಾಡಬೇಕು ಅಂತ ಮಾಡ್ಕೊಳ್ಳಿ, ಪಾಪ ಆ ಬೇರೆ ಅಮಾಯಕರುಗಳನ್ನ ಅವ್ರನ್ನೂ ಇವತ್ತು ಚಿತ್ರಹಿಂಸೆ ಕೊಟ್ಕೊಂಡು ಪೊಲೀಸ್ ಅಧಿಕಾರಿಗಳನ್ನ ಈ ಕೆಲಸಕ್ಕೆ ಬಿಟ್ಕೊಂಡು ಯಾವನ್ರಿ SIT ಅವನು? ಏನಿದೆ ಪವರ್ ಅವನಿಗೆ? ಇಷ್ಟ ಬಂದಂಗೆ ಮಾಡಬಹುದಾ ಸರ್ಕಾರದಲ್ಲಿ? ಅದ್ರಲ್ಲಿ ಕೆಲವು ರೆವೆನ್ಯೂ ಆಕ್ಟ್ ಅಂತಕ್ಕಂಥದ್ದನ್ನ ನಾವೇ ಅಳವಡಿಸಿದೀವಿ. ಈ ರೀತಿ ಉಂಟಾ? ನನಗೆ ಕೊಟ್ಟಿರೋದು ಒಂಥರ ಬಿಡಿಯೋದು. ಸುಪ್ರೀಂ ಕೋರ್ಟ್ ಅಲ್ಲಿ ಕುಮಾರಸ್ವಾಮಿ ಹಿನ್ನಡೆ ಅಂತ ಹೇಳ್ಬಿಟ್ರಿ. ಚಂದ್ರಶೇಖರ್ ಅಂತ ಅವನಿಗೆ ನೋಟಿಸು SP ಕೊಟ್ಟ, ಅಡಿಷನಲ್ SP ಕೊಟ್ಟವ್ರಿ. ನನ್ನ ಜಮೀನ್ ಪಕ್ಕದಲ್ಲಿ ಅವ್ರ ಮೇಲ್ಗಡೆ ಡಾಕ್ಟ್ರು ಬಿಡದೆಲ್ಲ ವಾಸ ಅವರೇ ಅವರು. ಇವತ್ತು ಪಾಪ ತಹಶೀಲ್ದಾರ್ ನನಗೇನ ಕಳಿಸೋರು ತಪ್ಪು ಕೇಳಿ ಅದು ಪಾಪ ಹೇಳೋದು ಬೇಡ. ಪಾಪ ಅವ್ರಿಗೆ ಯಾತಕ್ಕೆ ತೊಂದರೆ ಕೊಡ್ಲಿ, ಅಧಿಕಾರಿಗಳೇನು ಹೇಳವ್ರೆ ಇದು ಬೇಕಾದ್ರೆ ಕಾಪಿ ಕೊಡ್ತೀನಿ ಇಟ್ಕೊಳ್ಳಿ ನಿಮ್ಮ ಹತ್ರ. ಆದ್ರೂ ಒಂದು ಬ್ರದರ್ ಹೇಳ್ತೀನಿ, ನಿಮ್ಮ ಮಾಧ್ಯಮದ ಸ್ನೇಹಿತರ ಮುಖಾಂತರ, ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಸಿನಿಮಾ ಹಂಚಿಕೆದಾರ ಇದ್ದಾಗ ಕೊಂಡ್ಕೊಂಡಂತ ಭೂಮಿ ಇದು. ಅವತ್ತೇ ನಾನು ರಾಜಕೀಯಕ್ಕೆ ಬರ್ತೀನಿ ಅಂತ ನಾನೇನು ಅನ್ಕೊಂಡಿರ್ಲಿಲ್ಲ. 40 ವರ್ಷದಿಂದ ಒಂದಲ್ಲ ಒಂದು ರೀತಿ ಈ ರೀತಿ ಸರ್ಕಾರ ನಡೆಸ್ತಕ್ಕಂಥವ್ರು, ನಾನು ಸರ್ಕಾರದಲ್ಲೇ ಆಗ್ತಕ್ಕಂಥ ತಪ್ಪುಗಳನ್ನ ದಾಖಲೆ ಸಮೇತ ಹೊರಗಿಡ್ತಕ್ಕಂಥ ಕೆಲಸ ಮಾಡಿದಾಗ ಅದಕ್ಕೆ ಈ ಜಮೀನನ್ನ ಮುಂದೆ ಬಿಟ್ಟುಕೊಂಡು ನನ್ನ ಬಾಯಿ ಮುಚ್ಚಕ್ಕೆ ಪ್ರಯತ್ನ ಪಡ್ತಾನೇ ಇದ್ದಾರೆ. ಈ ಕ್ಷಣದವರೆಗೆ ಅವ್ರು ಯಾರು ಯಶಸ್ಸೂ ಕಂಡಿಲ್ಲ. ಈ ಪ್ರಕರಣದಲ್ಲೂ ಕಾನೂನಿನ ವ್ಯಾಪ್ತಿ ಒಳಗೆ ನನ್ನ ಹೋರಾಟ ಇರುತ್ತೆ. ಯಾವ ಅಧಿಕಾರಿಗಳಿಗೆ ಎದುರಿಸಿ ನನಗೆ ಬೇಕಾದಂಗೆ ಬರ್ಸ್ಕೊಳ್ಳಬೇಕು ಅನ್ನೋದಿದ್ರೆ, ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಯಾಗಿ ನಾನೇನಾದ್ರೂ ಆ ಜಾಗ ಕೊಂಡ್ಕೊಂಡಿದ್ದು ಅಕ್ರಮವಾಗೋ ಕಾನೂನು ಬಾಹಿರವಾಗೋ ಕೊಂಡ್ಕೊಂಡಿದ್ರೆ 5 ನಿಮಿಷದಲ್ಲಿ ಸರ್ ಮಾಡ್ಕೊಳಕ್ ಆಯ್ತಿರ್ಲಿಲ್ವಾ ನನಗೆ? ನೀವು ಇವತ್ತೆಲ್ಲ ಮಾಡ್ತಾ ಇದ್ದಿಲ್ಲ, ಎಂಥದ್ದು ಗೂಡಾದ್ದು ಆ ದಪ್ಪಕ್ಕೂ ಕೊಡಪ್ಪ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.